ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು 1 ಕಪ್ ಆಗೋಷ್ಟು ನೀರನ್ನ ಕಾಯೋದಕ್ಕೆ ಇಟ್ಕೊಂಡು ನಂತರ ಆಫ್ ಮಾಡಿ ಅದಕ್ಕೆ 1 ಸ್ಪೂನ್ ಅಜ್ವಾನನ ಹಾಕಿ ಎತ್ತಿಟ್ಕೊಳ್ಳಿ. ನಂತರ ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 1/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಉಪ್ಪು, ಇನ್ನು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಚಿಟಿಕೆಯಷ್ಟು ಅರಿಶಿನ, ಅಜ್ವಾನ ನೆನೆಸಿಟ್ಟಿರುವಂಥ ನೀರು ಹಾಕಿ ಕಲಸಿದ ನಂತರ ಬಿಸಿ ಮಾಡಿ ಇಟ್ಕೊಂಡಿರುವಂಥ 1 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಸಾಫ್ಟ್ ಆಗಿ ಕಲಸಿ ಇಟ್ಕೋಬೇಕು. ನಂತರ ಈ ರೀತಿಯಾಗಿರುವಂತ ಹೋಲ್ ಇರುತ್ತೆ ನೋಡಿ, ಆ ತರ ಪ್ಲೇಟ್ ನ ಬಳಸ್ಕೊಂಡು ಎಣ್ಣೆಗೆ ಡೈರೆಕ್ಟ್ ಆಗಿ ಒತ್ತಿ 2 ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ನಂತರ ಇನ್ನ ಮಿಕ್ಸರ್ಗೆ ಹಾಕುವಂತ ಎಕ್ಸ್ಟ್ರಾ ಪದಾರ್ಥಗಳಿರುತ್ತೆ ನೋಡಿ, ಕಡಲೆ ಬೀಜ, ಅವಲಕ್ಕಿ, ಹಾಗೇನೆ ಗೋಡಂಬಿ, ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಉರ್ಗಡ್ಲೆ, ಇದನ್ನ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 1 ಚಮಚದಷ್ಟು ಹಿಟ್ಟನ್ನ ಎತ್ತಿಟ್ಕೊಳ್ಳಿ. ಇದಕ್ಕೆ 4 ಚಮಚದಷ್ಟು ನೀರನ್ನ ಹಾಕಿ ತೆಳುವಾಗಿ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಸೋಡಾನ ಹಾಕಿ ಈ ರೀತಿಯಾಗಿ ಒಂದು ಜಾಲರಿ ಸಹಾಯದಿಂದ ಬೂಂದಿನ ಹಾಕ್ತಿವಿ ನೋಡಿ, ಈ ರೀತಿಯಾಗಿ ಹಾಕಿ ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು. ನಂತರ ನಾವು ಕರೆದಿಟ್ಕೊಂಡಿರೋದು ಎಲ್ಲದನ್ನು ಕೂಡ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗೆ ಡಿಫ್ರೆಂಟ್ ಸೈಜ್ಗಳಲ್ಲೂ ಕೂಡ ನೀವು ಒತ್ತಿ ಇಟ್ಕೋಬಹುದು. ಇನ್ನು ಕರೆದಿಟ್ಕೊಂಡಿರುವಂತ ಕಡಲೆ ಬೀಜ, ಕರ್ಬೇವಿನ ಸೊಪ್ಪು, ಈ ರೀತಿ ಎಲ್ಲದನ್ನು ಕೂಡ ಹಾಕಿ ಇದಕ್ಕೆ ಉಪ್ಪು, ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮನೆಯಲ್ಲಿ ರುಚಿಯಾದಂಥ ಈಸಿಯಾಗಿ ಮಾಡುವಂಥ ಮಿಕ್ಸ್ಚರ್ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ.